ಜನಗಣತಿ ಸರ್ವೆ ಮಾಡಿದ್ದ ಶಿಕ್ಷಕರಿಗೆ ಇದೀಗ ಮತ್ತೊಂದು ಟಾಸ್ಕ್ ಅನ್ನು ನೀಡಲಾಗಿದೆ. ರಾಜ್ಯದ ಸರ್ಕಾರಿ, ಖಾಸಗಿ ಹಾಗೂ ಅನುದಾನಿತ ಶಾಲಾ ಆವರಣದಲ್ಲಿ ಬೀದಿ ನಾಯಿಗಳ ಉಪಟಳ ಕಡಿವಾಣವನ್ನು ಹಾಕಲು ಶಿಕ್ಷಕರಿಗೆ ಕೆಲಸವನ್ನ ನೀಡಲಾಗಿದೆ. ಜನಗಣತಿ ಸರ್ವೆ ಮಾಡಿದ್ದ ಶಿಕ್ಷಕರಿಗೆ ಇದೀಗ ಮತ್ತೊಂದು ಟಾಸ್ಕ್ ಅನ್ನು ನೀಡಲಾಗಿದೆ. ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣವನ್ನು ಹಾಕಲು ಶಿಕ್ಷಕರಿಗೆ ಕೆಲಸವನ್ನ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಬೀದಿ ನಾಯಿಗಳಿಗೆ ಕಡಿವಾಣವನ್ನ ಹಾಕಲು ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಶಾಲಾ ಆವರಣ ನಾಯಿಗಳನ್ನ ಆಶ್ರಯ ತಾಣಕ್ಕೆ ಸಾಗಿಸಲು ಶಿಕ್ಷಣ ಇಲಾಖೆಯಿಂದ ಕೆಲವೊಂದಷ್ಟು ಶಿಕ್ಷಕರಿಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ನಾಯಿಗಳ ಮಾಹಿತಿಯನ್ನ ಸ್ಥಳೀಯ ಸಂಸ್ಥೆಗಳಿಗೆ ನೀಡಬೇಕು ಅಂತ ಹೇಳಿ ಶಿಕ್ಷಕರಿಗೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ನಾಯಿಯನ್ನ ಆಶ್ರಯ ತಾಣಕ್ಕೆ ಸಾಗಿಸಲು ಶಾಲಾ ಮುಖ್ಯಸ್ಥರ ಸಹಕಾರ ಬೇಕು. ಹಾಗಾಗಿ ಅವರು ಕೂಡ ಇದಕ್ಕೆ ಸಹಾಯವನ್ನ ಮಾಡಬೇಕು ಅಂತ ಹೇಳಿ ಶಾಲಾ ಆಡಳಿತ ಮಂಡಳಿಯಿಂದ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಶಾಲಾ ಆವರಣದಲ್ಲಿ ಬೀದಿ ನಾಯಿಗಳು ಬಾರದಂತೆ ಕಾಂಪೌಂಡ್ ನಿರ್ಮಾಣ, ಸ್ಥಳೀಯ ಪ್ರತಿನಿಧಿಗಳ ಜೊತೆ ಶಾಲೆಯ ಮುಖ್ಯಸ್ಥರು ಗಮನ ಹರಿಸಬೇಕು, ಸಹಕರಿಸಬೇಕು. ಮತ್ತೆ ಬೀದಿ ನಾಯಿಗಳು ಶಾಲಾ ಆವರಣದಲ್ಲಿ ಬಾರದಂತೆ ನೋಡ್ಕೊಳ್ಬೇಕು. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದೀಗ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಮಕ್ಕಳಿಗೆ ಪಾಠ ಮಾಡಬೇಕಾದಂತಹ ಶಿಕ್ಷಕರಿಗೆ ಬೀದಿ ನಾಯಿ ಹಿಡಿಯುವಂತಹ ಕೆಲಸ ಶುರುವಾಗಿದೆ. ಶಾಲಾ ಆವರಣದಲ್ಲಿ ಬೀದಿ ನಾಯಿಗಳಿಗೆ ಕಡಿವಾಣವನ್ನ ಹಾಕಲು ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶವನ್ನ ಕೂಡ ಹೊರಡಿಸಿದೆ. ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಕೆಲ ಶಿಕ್ಷಕರು ಇದೀಗ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಗೆ ಪಾಠ ಮಾಡಬೇಕಾದಂತಹ ನಾವು ನಾಯಿ ಹಿಡಿಯುವಂತಹ ಕೆಲಸ ಮಾಡಬೇಕಂತೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯ ಕೆಲಸವನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈಗ ಶಿಕ್ಷಕರಿಗೆ ದಸರಾ ರಜಾ ಏನಾಯ್ತು ಅಂತಹ ಸಂದರ್ಭದಲ್ಲಿ ಅವರನ್ನ ಜಾತಿ ಗಣತಿ ಸರ್ವೆಗೂ ಕೂಡ ಉಪಯೋಗಿಸಿಕೊಳ್ಳಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ನಾಯಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಭವ್ಯ, ಇದೀಗ ಲಾಸ್ಟ್ ಟೈಮು ಶಿಕ್ಷಕರನ್ನ ಜಾತಿ ಗಣತಿ ಸರ್ವೆಗೆ ಉಪಯೋಗಿಸ್ಕೊಂಡಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಅದಾದ ಬಳಿಕ ಇದೀಗ ನಾಯಿ ಹಿಡಿಯೋ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಶಿಕ್ಷಕರು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅಂತ? ಖಂಡಿತ. ಯಾಕಂದ್ರೆ ಜಾತಿ ಗಣತಿ ವಿಚಾರಕ್ಕೆ ಬಂದಾಗ್ಲೂ ಬಹಳಷ್ಟು ಒಂದು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಸರ್ವೆ ಮಾಡುವಾಗ ಬಹಳಷ್ಟು ಶಿಕ್ಷಕರು ಕೂಡ ಅಂದ್ರೆ ತಮಗೆ ಆಗೋದಿಲ್ಲ ಅನ್ನೋ ಒಂದು ಕೂಗನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಸದ್ಯ ರಾಜ್ಯದ ಸರ್ಕಾರಿ, ಖಾಸಗಿ ಹಾಗೂ ಅನುದಾನಿತ ಶಾಲಾ ಆವರಣದಲ್ಲಿ ಬೀದಿ ನಾಯಿಗಳ ಉಪಟಳ ಕಡಿವಾಣ ಹಾಕಲು ಶಿಕ್ಷಕರಿಗೆ ಕೆಲಸವನ್ನ ಕೊಟ್ಟಿರುವಂತದ್ದು ಈಗಾಗಲೇ ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಇತ್ತು. ಅಂದ್ರೆ ಬೀದಿ ನಾಯಿಗಳು ಬಹಳಷ್ಟು ಕಡೆಗಳಲ್ಲಿ ಕಚ್ಚುವ ವಿಚಾರಕ್ಕೆ ಸಂಬಂಧಪಟ್ಟಂತ ಆಯಾ ವ್ಯಾಪ್ತಿಯಲ್ಲಿ ಅಂದ್ರೆ ಬಿಬಿಎಂಪಿ ಆಗಿರ್ಬೋದು, ಪಂಚಾಯತಿ ಆಗಿರ್ಬೋದು, ನಾಯಿಗಳನ್ನ ಹಿಡಿದು ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಂತ. ಆದ್ರೆ ಸದ್ಯ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಲು ಶಿಕ್ಷಣ ಇಲಾಖೆ ಆದೇಶವನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಶಾಲಾ ಆವರಣದಲ್ಲಿ ಬೀದಿ ನಾಯಿಗಳನ್ನ ಗುರುತಿಸಿ ನಾಯಿಗಳನ್ನ ಆಶ್ರಯ ತಾಣಕ್ಕೆ ಸಾಗಿಸಲು ಶಿಕ್ಷಕರಿಗೆ ಸೂಚನೆ ಕೊಟ್ಟಿರುವಂತದ್ದು. ಇದಕ್ಕೆ ಬಹಳಷ್ಟು ಒಂದು ಆಕ್ರೋಶ ಕೂಡ, ಪ್ರಮುಖವಾಗಿ ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಬಹಳಷ್ಟು ಆಕ್ರೋಶ ಹೊರ ಹಾಕ್ತಾರೆ. ಯಾಕಂದ್ರೆ ಇದರಿಂದ ಮಕ್ಕಳಿಗೆ ಪಾಠ ಮಾಡಬೇಕಂತಹ ಶಿಕ್ಷಕರು ನಾಯಿಗಳನ್ನ ಹಿಡಿತಾ ಹೋದ್ರೆ ಮಕ್ಕಳಿಗೆ ಪಾಠ ಮಾಡೋದು ಯಾವ ಸಂದರ್ಭದಲ್ಲಿ? ಯಾಕಂದ್ರೆ ಈಗಾಗಲೇ ಮಕ್ಕಳಿಗೆ ದಸರಾ ಹಾಲಿಡೇ ಆಗಿರ್ಬೋದು, ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಮಕ್ಕಳಿಗೆ ರಜಾ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಮಕ್ಕಳಿಗೆ ಪದೇ ಪದೇ ರಜೆ ಕೊಡುವ ಮೂಲಕ ಮಕ್ಕಳ ಪಾಠ, ಆಟದ ಕಡೆ ಶಿಕ್ಷಕರು ಗಮನ ಕೊಡೋದಕ್ಕೆ ಆಗಿಲ್ಲ. ಸದ್ಯ ಇದೀಗ ಮತ್ತೊಂದು ಕೆಲಸವನ್ನ ಕೊಟ್ಟಿರೋದ್ರಿಂದ ಶಿಕ್ಷಕರಿಗೆ ಇದೊಂದು ಬರ್ಡನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗಾಗಲೇ ಬಹಳಷ್ಟು ಶಿಕ್ಷಕರು ಕೂಡ ಒಂದು ಆಕ್ರೋಶ ಹೊರ ಹಾಕಿದ್ದಾರೆ. ಸದ್ಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಈ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ತಕ್ಷಣ ಈ ಆದೇಶವನ್ನ ವಾಪಸ್ ಪಡಿಬೇಕನ್ನೋ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.